ಹಲೋ ಫ್ರೆಂಡ್ಸ್, ನಮಸ್ಕಾರ. ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ. ಟಿಫನ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಮಾಡ್ಬೋದು. ಯಾವುದಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ನಾನಿವಾಗ ಒಂದು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಆ ಬಟ್ಲಲ್ಲಿ ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಆ ಬಟ್ಲಲ್ಲಿ ಅದನ್ನು ಜಲ್ಡೆ ಇಟ್ಕೊಳ್ಳೋಣ. ಏನಾನ ಹುಳಪಳ ಏನಾನ ಆಗಿರ್ತೈತೆ, ಇಲ್ಲ ಜಾಸ್ತಿ ದಿನ ಆಗಿರ್ತೈತಲ್ಲ ಸ್ವೀಟ್ ಹಾಕ್ಸ್ಕೊಂಬಂದು, ಅದಕ್ಕೆ ಅದನ್ನು ಜಲ್ಡೆ ಹಿಡ್ಕೊತಾ ಇದ್ದೀನಿ ನೋಡಿರಿ. ಒಂದು ಕಪ್ ತೊಗೊಂಡಿದ್ದೀನಿ. ಇವಾಗ ಈ ಕಪ್ಪಲ್ಲಿ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿರಿ. ನಾನು ಈ ಕಪ್ಪಲ್ಲಿ, ನೀವು ಬೇಕು ಅಂದ್ರೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಹಾಕ್ಕೊಳ್ರಿ. ಆ ಬಟ್ಲು ತೊಗೊಂಡಿದ್ನಲ್ಲ, ಆ ಬಟ್ಲಲ್ಲಿ ಅರ್ಧ ಕಪ್ ಹಾಕ್ಕೊಂಡು ಅದನ್ನು ಜಲ್ಡೆ ಮಾಡ್ಕೊಳ್ರಿ ನೋಡಿರಿ. ಜಲ್ಡೆ ಹಿಡಿತಾ ಇದ್ದೀನಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿರಿ ನೋಡಿ. ನಾನು ಇವಾಗ ಜಲ್ಡೆ ಹಿಡ್ಕೊಂಡಿದ್ದಾಯಿತು. ಅದನ್ನೇ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಈರುಳ್ಳಿ ಕಟ್ ಮಾಡ್ಕೊತೀನಿ. ಇಲ್ಲಿ ಸಣ್ಣ ಸಣ್ಣವು ಆದರೆ 4 ಈರುಳ್ಳಿ ತೊಗೊಳ್ರಿ. ಚಿಕ್ಕ ಚಿಕ್ಕವು ಆದರೆ, ದಪ್ಪವು ಆದರೆ 2 ಈರುಳ್ಳಿ ತೊಗೊಳ್ರಿ ನೋಡಿರಿ. ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕು ಅಂದರೆ ಸಬ್ಬಾಕ್ಸಿ ಸೊಪ್ಪು ಹಾಕ್ಕೊಳ್ರಿ. ಇಲ್ಲಿ ಸಬ್ಬಾಕ್ಸಿ ಸೊಪ್ಪು ಇರಲಿಲ್ಲ, ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಕೊಬೇಕು. ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ ನೋಡಿ. ನಾನು ಇವಾಗ ಎಲ್ಲ ಈರುಳ್ಳಿನೂ ಕಟ್ ಮಾಡ್ಕೊಂಡು ಬರ್ತೀನಿ. ಅದೇ ಕಟ್ ಮಾಡಿದ್ದೀನಿ. ನಾನು ಈರುಳ್ಳಿಯಿಂದ ಕಟ್ ಮಾಡೋಕ್ಕಾಗ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ನೀವು ಆದಷ್ಟು ಎಷ್ಟು ಸಣ್ಣ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರ್ತೈತೆ. ನೀವು ದಪ್ಪ ಕಟ್ ಮಾಡಿದ್ರೆ ಅದನ್ನು ಹೆಂಚಿನ ಮೇಲೆ ತಟ್ಟಕ್ಕಾಗಲ್ಲ. ನಾನು ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ರಿ. ರಾಗಿ ತೊಗೊಂಡಿದ್ವಲ್ಲ ಬೌಲ್ ಒಂದು ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ತೊಗೊಂಡು ಹಾಕ್ಕೊಳ್ರಿ. ಇವಾಗ ನಾನು ಮಿಕ್ಸ್ ಮಾಡೋಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಕಟ್ ಮಾಡಿದ್ನಲ್ಲ, 4 ಈರುಳ್ಳಿ ಕಟ್ ಮಾಡಿದ್ದೆ, ನಾನು ಅದನ್ನು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದು ಸಿಪ್ಪೆ ಸ್ವಲ್ಪ ಮೇಲೆಲ್ಲ ಎರ್ದ್ಬಿಡ್ಬೇಕದು ನೋಡಿ. ನಾನು ಇವಾಗ ಒಂದು ಚಾಕುದಲ್ಲಿ ಎರಿತಾ ಇದ್ದೀನಿ ಅದನ್ನು. ಇವಾಗ ಅದನ್ನು ತುರಿದಿಟ್ಕೊಬೇಕು ಕ್ಯಾರೆಟ್ನ. ನಾವು ಹೊಸ್ದಾಗಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿರಿ ನಮಗೂ. ಏನಾನ ತಪ್ಪಾದರೆ ಹೇಳ್ರಿ, ತಿದ್ಕೊತೀವಿ ನೋಡಿ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ವಾಶ್ ಮಾಡಿಕೊತಾ ಇದ್ದೀನಿ ನಾನು. ಒಂದು ಕ್ಯಾರೆಟ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ತುರ್ಕೊಬೇಕು. ತುರ್ಕೊಳ್ರಿ ಕ್ಯಾರೆಟ್ನ. ಸ್ವಲ್ಪ ತಿಳ್ಕೊಳ್ಳಿ, ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ. ಪ್ರೀತಿಯಾದಾಗ ಚೂರು ತಕ್ಕೊಳ್ಳಿ, ಇಲ್ಲ ಹೃದಯಕ್ಕೆ ಪಂಚರಂಗಡಿ. ತುಂಬಾ ಆರ್ಡಿನರಿ. ಒಲವು ಒಂದು ದೇವರ ತುರಿಕೆ ಸೊಪ್ಪು, ಎಲ್ರೂ ಕೆರ್ಕೊಳ್ಳಿ. ಬಾಳು ಒಂದು ತೆಂಗಿನಕಾಯಿ ಚಿಪ್ಪು, ಎಲ್ರೂ ಹಿಡ್ಕೊಳ್ಳಿ. ಒತ್ಲಾ 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 ತೆಗಿಯೋ ತುರ್ಕೊಂತಾ ಇದ್ದೀನಿ ನಾನು. ಇವಾಗ ಅದನ್ನು ತುರ್ದಾದ್ಮೇಲೆ ಸ್ಟಾಪ್ ದಿಸ್ ನಾನ್ಸೆನ್ಸ್ ಯಾ. ನೋಡಿರಿ, ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ತುರಿದಿದ್ದೀನಿ. ಇವಾಗ ನೋಡಿರಿ, ನೀವು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಹಸಿ ಕೊಬ್ಬರಿ ಒಂದು ಚಿಪ್ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ತೊಗೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಇದು ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಹಸಿ ಕೊಬ್ಬರಿ ನೋಡಿರಿ, ಒಂದು ಚಿಪ್ ತೊಗೊಂಡು ನಾನು ಚೆನ್ನಾಗಿ ತುರಿತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ತುರಿದು ಇಟ್ಕೊಬೇಕು. ನೀವು ಎಷ್ಟು ಹಾಕ್ತೀರ ಅದ್ರ ಮೇಲೆ ಟೇಸ್ಟ್ ಚೆನ್ನಾಗಿರ್ತೈತೆ. ಕಾಯಿ ತುರಿ ಅದು ಒಣದು ಹಾಕೋಕೆ ಹೋಗ್ಬೇಡ್ರಿ, ಹಸಿದೇ ಹಾಕ್ಬೇಕು. ಹಸಿದು ಹಾಕಿದ್ರೇ ಮಾತ್ರ ಟೇಸ್ಟ್ ಬರೋದು. ನೀವು ಬೇಕು ಅಂದರೆ ಇಲ್ಲಿ ಕ್ಯಾರೆಟು, ಬೀಟ್ರೂಟು, ಮಕ್ಕಳು ಇವಾಗ ಏನೇನು ತರಕಾರಿ ತಿನ್ನಲ್ಲ ಅದನ್ನೆಲ್ಲ ಹಾಕ್ಬೋದು. ಮಕ್ಕಳುಗಳು ಇವಾಗ ರೊಟ್ಟಿ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ ನೋಡಿ. ಇವಾಗ ಕೊಬ್ಬರಿ ತುರಿದಿದ್ದೀನಿ, ಗೆಡ್ಡೆಕೋಸು ಎಲ್ಲ ತುರಿದ್ಬಿಟ್ಟು ಹಾಕ್ಕೊಬೋದು ನೀವು. ತುಂಬ ಚೆನ್ನಾಗಿರ್ತೈತೆ ರೊಟ್ಟಿ. ಸಬ್ಬಾಕ್ಸಿ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ.
ಮಸಾಲೆ ಅಕ್ಕಿ ರಾಗಿ ರೊಟ್ಟಿ ಸೂಪರಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ ನೀವು. ನೋಡಿರಿ, ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅಂದ್ರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಏನನ್ನ ತಪ್ಪಿದ್ರೆ ತಿದ್ಕೊತೀನಿ. ಹೊಸ್ದಾಗಿ ಚೆನ್ನಾಗಿ ಸ್ಟಾರ್ಟ್ ಮಾಡಿರೋದಲ್ಲ. ಇದು ಸ್ಟ್ಯಾಂಡು ಏನೂ ಇಲ್ಲ. ಒಂದು ಬಾಕ್ಸ್ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಸ್ಟ್ಯಾಂಡ್ ತಗೊಳೋ ತಕ್ಕ. ಈ ವಿಡಿಯೋ ಮಾಡೋಕ್ಕೂ ನಮ್ಮ ಮನೆಗೆ ಯಾರೂ ಇಲ್ಲ, ಅದಕ್ಕೋಸ್ಕರ ನಾನೇ ಇಟ್ಕೊಂಡು ನಾನೇ ವಿಡಿಯೋ ಮಾಡೋದು. ನೋಡಿ, ಇವಾಗ ಕ್ಯಾರೆಟ್ ತುರಿದಿದ್ದಲ್ಲ, ಇವಾಗ ಅದು 1 ಕಪ್ ಅಷ್ಟೈತೆ. ನೀವು ಅದನ್ನೇನು ಮೆಜರ್ಮೆಂಟ್ ಮಾಡ್ಕೊಬೇಕು ಅಂದರೆ ಒಂದೊಂದು ಚಿಕ್ಕ ಕಪ್ಪಲ್ಲಿ ಒಂದೊಂದು ಕಪ್ ತಗೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕೋಣಲ್ಲ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. 1 ಸ್ಪೂನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಸಾಕು. ನೋಡಿರಿ, ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ಇದು ಮನೆಗೆ ಮಾಡಿರೋದು ಖಾರದ ಪುಡಿ. ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ನೋಡಿರಿ, ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ರಿ. ಇಲ್ಲ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದು ಎಲ್ಲ ಬಾಯಿಗೆ ಸಿಗುತ್ತೆ, ಅದು ಮಕ್ಕಳು ತಿನ್ನೋಕ್ಕಾಗಲ್ಲ ಅಂತ ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಇವಾಗ ನೀವು ಬೇಕು ಅಂದರೆ ಬಿಸಿನೀರು ಕಾಯಿಸಿ ಹಾಕ್ಬೋದು. ನಾನಿಲ್ಲಿ ತಣ್ಣೀರು ಹಾಕ್ತಾಯಿದ್ದೀನಿ. ನೀವು ಬಿಸಿನೀರಾಗಿ ಕಾಯಿಸಿ ಗಟ್ಟಿ ಕಲಸಿ ತಟ್ಕೊಬೋದು, ಅದೂ ಮಾಡ್ಕೊಬೋದು. ಇಲ್ಲ ಇವಾಗ ಪ್ರೆಸ್ ಮಾಡೋ ಬಂದಿರ್ತದೆ, ಆ ಥರನೂ ಮಾಡೋದು. ನಾನಿಲ್ಲ ಆ ಥರ ಏನು ಮಾಡ್ತಾಯಿಲ್ಲ. ತಣ್ಣೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ತೆಳ್ಳು ಕಲಿಸ್ಕೊಬೇಕು. ನಾನಿಲ್ಲಿ ಡೈರೆಕ್ಟ್ ಹೆಂಚಿನ ಮೇಲೆ ತಟ್ಕೊಳೋದಲ್ಲ, ಅದಕ್ಕೆ ಹಂಗಾಗಿ ನಾನು ಬಿಸಿನೀರು ಹಾಕ್ತಾಯಿಲ್ಲ, ತಣ್ಣೀರೇ ಹಾಕ್ಕೊತಾರೆ. ನೋಡಿ, ಈ ಥರ ಆದಷ್ಟು ನೀವು ತೆಳ್ಳಗೆ ಕಲಿಸ್ಕೊಳ್ರಿ. ಇದನ್ನೇನು ಇದು ಮಾಡೋಕ್ಕಾಗಲ್ಲ ನಿಮಗೆ. ಇವಾಗ ರೊಟ್ಟಿ ಹೆಂಚಿನ ಮೇಲೆ ತಟ್ಟೋಕ್ಕಾಗಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀವು ದೋಸೆ ಥರನೂ ಉಯ್ಕೊಬೋದು. ಅದು ಚೆನ್ನಾಗಿರ್ತೈತೆ, ಅದು ಸೇಮ್ ಅದೇ ಥರ ಬರುತ್ತೆ. ನೀವು ಬೇಕು ಅಂದರೆ ಅದು ಮಾಡಿ ತೋರಿಸ್ತೀನಿ. ಒಂದ್ಸಲ ಟ್ರೈ ಮಾಡಿರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ರೆಸಿಪಿ ಹೇಳ್ರಿ. ನೋಡಿ, ಈ ಥರ ತೆಳ್ಳು ಕಲಿಸ್ಕೊಬೇಕು ನಾವು. ಅದನ್ನು ನಾವು ಹೆಂಚಿನ ಮೇಲೆ ತಟ್ಟೋದಲ್ಲ, ಗಟ್ಟಿ ಇದ್ದರೆ ತಟ್ಟೋಕ್ಕಾಗಲ್ಲ, ಸ್ವಲ್ಪ ತೆಳ್ಳಗಿದ್ರೇ ತಟ್ಟೋಕ್ಕಾಗೋದದು. ಒಬ್ಬೊಬ್ಬರು ಅದನ್ನೇ ಗಟ್ಟಿ ಕಲಸಿ ಬಟರ್ ಪೇಪರ್ ಮೇಲೆ ಒಸಿತಾರೆ, ಇಲ್ಲ ಪೇಪರ್ ಮೇಲೆ ಇಲ್ಲ ಬಟ್ಟೆ ಮೇಲೆ ತಟ್ಟಾಕೋದು. ನಾನು ಆ ಥರ ತಟ್ಟಾಕಲ್ಲ, ನಂಗೆ ಆ ಥರ ತಟ್ಟಕ್ಕೆ ಬರೋಲ್ಲ. ಆವತ್ತಿಂದ ನಾನು ಇದೇ ಥರನೇ ಹೆಂಚಿನ ಮೇಲೆ ಕಟ್ಟೋದು. ನೋಡಿರಿ, ಈ ಥರ ತೆಳ್ಳಗಿರಬೇಕು. ನೀವು ತೆಳ್ಳಗಿದ್ದಷ್ಟು ಚೆನ್ನಾಗಿರ್ತೈತೆ. ನೋಡಿರಿ, ಇವಾಗ ನಾನು ಆವಾಗಲೇ ಹೆಂಚು ಕಾಯಕ್ಕೆ ಇಕ್ಕಿದ್ದೆ. ಹೆಂಚು ಕಾಯಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ನೋಡಿ, ನೀರು ಹಾಕಿ ನೋಡ್ತಾ ಇದ್ದೀನಿ, ಕಾದದೆ. ಇವಾಗ ಲೋ ಫ್ಲೇಮಲ್ಲಿ ಇಕ್ಕಿ ಇವಾಗ ಅದನ್ನು ಅವಾಗೆ ಕಲಸಿಕ್ಕಿದ್ವಲ್ಲ, ಒಂದು 10 ನಿಮಿಷ ಬಿಟ್ಟಿದ್ದೆ. ಚೆನ್ನಾಗಿ ನೆಂದ್ಕೊಂಡೈತೆ. ಇವಾಗ ನಾನು ಡೈರೆಕ್ಟ್ ನೋಡಿರಿ ಹೆಂಚಿನ ಮೇಲೆ ತಟ್ತಾ ಇದ್ದೀನಿ. ನೋಡಿ, ಈ ಥರ ತೆಳ್ಳಗಿರ್ಬೇಕದು. ನೋಡಿರಿ ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳು ಕಲಿಸ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ನಾನು ಅದನ್ನು ಡೈರೆಕ್ಟ್ ಹೆಂಚಿನ ಮೇಲೆ ಹಾಕ್ಕೊಂಡು ತಟ್ತಾಯಿದ್ದೀನಿ. ಅದೇ ಹೇಳಿದ್ವಲ್ಲ, ಸ್ಟ್ಯಾಂಡು ಗಿಂಡು ಏನೂ ಇಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ತಟ್ತಾಯಿದ್ದೀನಿ. ಹಂಗಾಗಿ ಸ್ವಲ್ಪ ಶೇಕ್ ಆಡ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ. ನೋಡಿರಿ, ಇವಾಗ ಅದಕ್ಕೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ, ಒಂದು ಬಾಣಲಿಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದನ್ನು ನೀರು ಹಾಕಿ ಸ್ವಲ್ಪನೇ ಹಾಕಿ ತಟ್ಕೊಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಗಟ್ಟಿಗೆ ಬೇಕಾದರೆ ಗಟ್ಟಿಗ, ನಿಮ್ಗೆ ಯಾವ ಥರ ಬೇಕೋ ಆ ಥರ ತಟ್ಕೊಳ್ರಿ. ನೋಡಿ, ನಾನು ತೆಳ್ಳಗೆ ತಟ್ಕೊತಾ ಇದ್ದೀನಿ. ತೋರಿಸ್ತೀನಿ ಯಾವ ಥರ ತಟ್ಟಿದ್ದೀನಿ ಅಂತ.
ಹೆಂಚಿ ನಿಮಗೆ ಬಿಸಿ ತಗಲಲ್ಲ ಅಂತ ಕೇಳಿದ್ರೆ ನಮ್ಗೆ ಆಲ್ರೆಡಿ ಅವಾಗ 14 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಟ್ಟೈತೆ. 14 ವರ್ಷದಿಂದ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ರೂಢಿಯಾಗಿದೆ ನನಗೆ ಹೆಂಚಿನ ಮೇಲೆ. ನೀವು ಅದೇ ಹೊಸಬ್ರು ಆದರೆ ಸ್ವಲ್ಪ ಬಿಸಿ ತಗಲುತ್ತೆ ಅಂದರೆ ಸ್ವಲ್ಪ ನೀರಾಗಿ ಜಾಸ್ತಿ ತೆಳ್ಳಗೆ ಮಾಡಿಕೊಂಡು ಹೆಂಚಿನ ಮೇಲೆ ದೋಸೆ ಥರನೂ ಹುಯ್ಕೊಬೋದು. ಇಲ್ಲ ಲೋ ಫ್ಲೇಮಲ್ಲಿ ಇಕ್ಕಿ ತಟ್ಟಿದ್ರೆ ಏನು ಅಷ್ಟೊಂದು ತಗಲಲ್ಲ. ನೋಡಿರಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ಲ ಆ ಥರ ತಟ್ರಿ. ನೋಡಿರಿ ನಾನು ಇಲ್ಲೊಂದು ಪ್ಲೇಟ್ ಮುಚ್ಚಿಕ್ಕಿದ್ದೀನಿ. ಪ್ಲೇಟ್ ಮುಚ್ಚಿ ನೋಡಿರಿ ಒಂದು ಸ್ವಲ್ಪ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿರಿ ಬೇಯಿಸಿದ ತಟ್ಟೆ ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿರಿ ಇವಾಗ ಯಾವ ಥರ ಬೆಂದಿದೆ ಮೇಲೆಲ್ಲ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ, ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ. ಈ ರೊಟ್ಟಿಗಳಿಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರೇ ಟೇಸ್ಟ್ ಚೆನ್ನಾಗಿರೋದು. ನೀವು ಬೇಕು ಅಂದರೆ ಮಕ್ಕಳಿಗೆ ತುಪ್ಪ ಹಾಕ್ಕೊಡ್ಬೋದು, ಬೆಣ್ಣೆ ಇರುತ್ತಲ್ಲ, ಬೆಣ್ಣೆ ಹಾಕಿದ್ರೂ ಸೂಪರಾಗಿರ್ತೈತೆ ಟೇಸ್ಟು. ಹಳ್ಳಿಗಳ ಕಡೆ ಎಲ್ಲ ಬೆಣ್ಣೆ ಸಿಗ್ತೈತಲ್ಲ, ಅದನ್ನ ಹಾಕ್ರಿ. ಇವಾಗೇನು ಅಮೂಲ್ ಬೆಣ್ಣೆ ಎಲ್ಲ ಬಂದೈತಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಸ್ಟ್ ಬಾಯ್. ತುಂಬ ಚೆನ್ನಾಗಿರ್ತೈತೆ. ನೋಡಿರಿ ಇವಾಗ ಒಂದಿಷ್ಟು ಹೆಂಚಿ ಕಚ್ಚೋದಾಗಲಿ ಏನೂ ಆಗಿರಲ್ಲ, ಕಚ್ಕೊಳೋದೇ ಇಲ್ಲ. ನೋಡಿರಿ ಯಾವ ಥರ ಬರ್ತೈತೆ ಅಂತ ತೋರಿಸಿದ್ದೀನಿ. ನೋಡಿರಿ ಆವಾಗಲೇ ಮುಂದೆ ಹಾಕಿದೆ ಎಣ್ಣೆ. ಇವಾಗ ತಿರ್ವಾ ಹಾಕ್ಬಿಟ್ಟು ಹಿಂದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ಸ್ ಮಾಡಿರಿ, ಆ ರೆಸಿಪಿನೂ ಮಾಡಿ ತೋರಿಸ್ತೀನಿ. ನೋಡಿರಿ ಇವಾಗ ಅದು ಒಂದೆರಡು ನಿಮಿಷ ಈ ಕಡೆ ಬೆಂದಮೇಲೆ ನೋಡಿರಿ ತಿರ್ವಾ ಹಾಕಿದ್ದೀನಿ. ನೋಡಿರಿ ಯಾವ ಥರ ಸಾಫ್ಟಾಗಿ ಆಗಿದೆ ಅಂತ. ಒಂದಿಷ್ಟು ಕಿತ್ತೋಗೋದಾಗಲಿ ಏನೂ ಆಗಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿರಿ. ಇದಕ್ಕೆ ಚಟ್ನಿ ಆಗಲಿ ಉಪ್ಪಿನಕಾಯಿ ಆಗಲಿ ಏನೂ ಬೇಕಾಗಿಲ್ಲ. ನಾವು ಆಲ್ರೆಡಿ ಇದಕ್ಕೆ ಎಲ್ಲ ಹಾಕಿರ್ತೀವಲ್ಲ, ಸೂಪರಾಗಿರ್ತೈತೆ. ಬೇಕು ಅಂದರೆ ನೀವು ಚಟ್ನಿ ಮಾಡ್ಕೊಳ್ರಿ. ನಾನಿಲ್ಲಿ ಉಪ್ಪಿನಕಾಯಿ ಮನೆಗೆ ಮಾಡಿರೋ ಉಪ್ಪಿನಕಾಯಿ ಇತ್ತು, ಅದ್ರ ಜೊತೆ ಸರ್ವ್ ಮಾಡ್ತೀನಿ ನಾನು ಇವತ್ತು. ನೋಡಿರಿ ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಹಾಕ್ರಿ. ನೀವು ಅದೇ ಹೇಳಿದ್ನಲ್ಲ, ಎಣ್ಣೆ ಜಾಸ್ತಿ ಹಾಕ್ದಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ರೊಟ್ಟಿಗೆ ಅಂದ್ಬಿಟ್ಟು. ನೋಡಿರಿ 2 ಸೈಡು ಬೆಂದಿದೆ. ನೋಡಿರಿ ಇವಾಗ ಆಗಿದೆ. ನಾನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿರಿ ಯಾವ ಥರ ಆಗಿದೆ ಅದು. ಸೂಪರಾಗಿ ಮೆತ್ತಗೆ ಸಾಫ್ಟಾಗಿರ್ತೈತೆ. ನೋಡಿರಿ ನಾನು ಇನ್ನೊಂದು ಬಳೆದು ತೋರಿಸ್ತೀನಿ. ಆವಾಗೇ ಹೆಂಚು ಬಿಸಿಯಾಗಿರಲ್ಲ, ಕೈ ಬಿಸಿ ಎತ್ತಲ್ಲ ಅಂತಾರೆ ಜನಗಳು. ಇವಾಗ ನೋಡಿರಿ ನಾನು ಅದೇ ಥರ ಇನ್ನೊಂದು ಬಳೆದು ತೋರಿಸ್ತೀನಿ. ಆದಷ್ಟು ನೀವು ತೆಳ್ಳಗೆ ತಟ್ಕೊಳ್ರಿ, ಸೂಪರಾಗಿ ಚೆನ್ನಾಗಿರ್ತೈತೆ. ಅದು ರೋಸ್ಟ್ ಆದ್ರಂತೂ ಕರುಮ್ ಅಂತ ಸೂಪರಾಗಿರ್ತೈತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತೈತೆ ಈ ರೊಟ್ಟಿ. ತಿರ್ಗಾ ಹೆಲ್ದಿ ಫುಡ್ಡು. ಒಬ್ಬೊಬ್ಬರು ಮಕ್ಕಳು ಮುದ್ದೆ ತಿನ್ನಲ್ಲ, ದೊಡ್ಡವರಾಗಲಿ ಮುದ್ದೆ ತಿನ್ನೋಕೆ ಇಷ್ಟಪಡಲ್ಲ. ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ತುಂಬ ಟೇಸ್ಟಿಯಾಗಿರ್ತೈತೆ. ಹೆಲ್ದಿಗೂ ತುಂಬ ಒಳ್ಳೆಯದು. ಈ ಡಯಟ್ ಮಾಡೋರೆಲ್ಲ ಆರಾಮಾಗಿ ತಿನ್ಬೋದು. ಯಾಕಂದರೆ ನಾವಿಲ್ಲಿ ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ ನೀವು ಒಂದು ಸಲ. ನೋಡಿರಿ ಇನ್ನೊಂದು ಬಳಿತಾ ಇದ್ದೀನಿ ನಾನು ಇವಾಗ. ಅದು ನೀರು ಹಾಕ್ಕೊಂಡು ಸ್ವಲ್ಪ ಕೈ ಅಂದರೆ ನೀರು ಹಾಕ್ಕೊಳೋದಂದರೆ ನೀರು ಸ್ವಲ್ಪ ಕೈಯಾಗ ಅದ್ಕೊಳ್ತಾರ್ರಿ. ಹಂಗಾಗಿ ಕೈಗೂ ಮೆತ್ತಲ್ಲ ಏನೂ ಇಲ್ಲ. ಅದು ನೀವು ನೀರು ಅದ್ಕೊಂಡಿರ ಇದ್ರೆ ಅದು ಕೈ ಮೇಲೆ ಬಂದ್ಬಿಡುತ್ತೆ. ನೋಡಿರಿ ಇವಾಗ ನಾನು ಅದು ಒಂದು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ನಾನು. ನೋಡಿರಿ ಇವಾಗ ಅದು ಬೆಂದಿದೆ. ನೀವು ಆದಷ್ಟು ತೆಳ್ಳಗೆ ತಟ್ಕೊಳ್ರಿ, ಸೂಪರಾಗಿರ್ತೈತೆ. ಜಾಸ್ತಿ ಗಟ್ಟಿ ತಟ್ಟಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ ಅದು. ತೆಳ್ಳಗೆ ತಟ್ಕೊಂಡ್ರೇ ಚೆನ್ನಾಗಿರೋದು. ಫುಲ್ಲು ರೋಸ್ಟ್ ಮಾಡಿರಿ, ಚೆನ್ನಾಗಿರ್ತೈತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ರಿ, ಚೆನ್ನಾಗಿರ್ತೈತೆ ರೊಟ್ಟಿ. ಇಲ್ಲಾಂದ್ರೆ ಕಸ್ಕೋ ಜಾಸ್ತಿ ಫ್ಲೇಮ್ ಜಾಸ್ತಿ ಇಕ್ಬಿಟ್ರೆ ಸೀದೋಗ್ಬಿಡ್ತೈತೆ, ಒಳಗೆ ಬೇಯೋದೇ ಇಲ್ಲ. ಇಲ್ಲಾಂದ್ರೆ ಹೊಟ್ಟೆ ನೋವು ಬಂದ್ಬಿಡ್ತದೆ. ಆದಷ್ಟು ಲೋ ಫ್ಲೇಮಲ್ಲೇ ಇಕ್ಕಿ ಬೇಯಿಸ್ರಿ, ಚೆನ್ನಾಗಿರುತ್ತೆ. ನೋಡಿರಿ ಇವಾಗ ತಿರ್ವಾ ಹಾಕ್ಕೊತಾ ಇದ್ದೀನಿ. ಒಂದಿಷ್ಟು ಕಿತ್ತೋಗೋದಾಗಲಿ ಏನೂ ಆಗೋಲ್ಲ. ನೋಡಿರಿ ಹೆಂಚು ಎಷ್ಟು ತುಂಬ ಆಯಿತೋ ಅಷ್ಟು ತುಂಬ ತಟ್ಕೊಂಡಿದ್ದೀನಿ ನಾನು. ನೀವೊಂದು ಸಲ ನೋಡಿರಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ಬೇಗ ಒಂದು ಸ್ಟ್ಯಾಂಡ್ ತೊಗೊಂಡು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅದು ಫೋನ್ ಸ್ಟ್ಯಾಂಡ್ ತೊಗೊಂಡಿಲ್ಲ, ಹಂಗಾಗಿ ಕೈಗೆ ಇಟ್ಕೊಂಡು ಮಾಡೋದೇ ಸ್ವಲ್ಪ ಶೇಕ್ ಆಗ್ತೈತೆ. ನನಗೆ ಅರ್ಥ ಆಗ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ.
ನೋಡಿರಿ ಇವಾಗ ಅದು ವೈಟಾಗಿತ್ತಲ್ಲ ಅದೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ. ನಾನು ಆಲ್ರೆಡಿ ಅವಾಗೆ ಒಂದು ಮಾಡಿದ್ದೀನಿ, ಇನ್ನೊಂದು ಮಾಡಿ ತೋರಿಸ್ತಾ ಇರೋದು ನಿಮಗೆ. ನೋಡಿ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಯಾವ ಥರ ನೀವು ಇಸ್ಕಿದ್ರೂ ಅದೊಂದಿಷ್ಟು ಮುರಿದೋಗೋದಾಗಲಿ ಏನೂ ಆಗೋಲ್ಲ. ನೋಡಿರಿ ನಾನು ಇಸ್ಕಿ ತೋರಿಸ್ತಾ ಇದ್ದೀನಿ. ನೋಡಿರಿ ಒಂದಿಷ್ಟು ಮುರಿದೋಗೋದಾಗಲಿ ಏನೂ ಆಗೋಲ್ಲ. ನೋಡಿರಿ ಸುತ್ತು ಎಷ್ಟು ತೆಳ್ಳಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ತೆಳ್ಳಗೆ ಬೇಕಾದ್ರೆ ನೀವು ಮಾಡ್ಕೊಬೋದು. ತುಂಬ ಸೂಪರಾಗಿರ್ತೈತೆ. ನನ್ನ ಮಗನಿಗಂತೂ ರೊಟ್ಟಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ದಿನ ಅದೇ ಮಾಡಿಕೊಟ್ರು ತಿಂತಾನೆ. ನೋಡಿರಿ ನಾವು ಇದು ಮನೆಗೆ ಮಾಡಿರೋದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಇದು. ಅದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರ್ತೈತೆ. ನೀವೊಂದು ಸಲ ಟ್ರೈ ಮಾಡಿರಿ ಮನೆಯಲ್ಲಿ. ಯಾವ ಥರ ಇತ್ತು ರೆಸಿಪಿ ಅಂತ ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಹೇಳ್ತಾ ಇರೋದು, ನಮಗೂ ಒಂದು ಸಪೋರ್ಟ್ ಕೊಡಿರಿ. ನೋಡಿರಿ ನಾನಿವಾಗ ಸ್ವಲ್ಪ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿರಿ ಯಾವ ಥರ ಇರುತ್ತೆ ಅಂತ. ನೋಡಿರಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದೊಂದು ಸಲ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ. ನೀವೇ ಹೇಳ್ತೀರ ಚೆನ್ನಾಗಿತ್ತು ಅಂತ. ನೋಡಿರಿ ಅದು ಇಸ್ಕಿ ತೋರಿಸ್ತಾ ಇದ್ದೀನಿ. ಒಂಚೂರು ಅದು ಮುದ್ದೆ ಆಗೋದಾಗಲಿ ಕಟ್ಟಾಗೋದಾಗಲಿ ಏನೂ ಆಗೋಲ್ಲ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮಕ್ಳಿಗೊಂದು ಸಲ ಮಕ್ಕಳು ದೊಡ್ಡವರು ಜಿಮ್ಗೆ ಹೋಗೋರು ಎಲ್ಲ ಸಹ ತಿನ್ಬೋದು. ಸೂಪರಾಗಿರ್ತೈತೆ. ಇದು ಆಲ್ಮೋಸ್ಟ್ ಒಂದು ರೊಟ್ಟಿ ತಿಂದರೆ ಹೊಟ್ಟೆ ತುಂಬೋತೈತೆ. ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ರಾಗಿ ಹಿಟ್ಟಲ್ವ, ಸ್ವಲ್ಪ ಚೆನ್ನಾಗಿರ್ತೈತೆ. ಹೊಟ್ಟೆ ತುಂಬ್ದಂಗೆ ಇರ್ತೈತೆ. ಸಾಯಂಕಾಲದವರೆಗೂ ಹೊಟ್ಟೆನೇ ಹಶ್ವಾಗಲ್ಲ. ನೋಡಿರಿ ಯಾವ ಥರ ತೆಳ್ಳಗಿದೆ, ಯಾವ ಥರ ಬೆಂದಿದೆ ಅಂತ